ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ಪವನ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಪೇಜ್ ಟರ್ನರ್ಸ್ ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ BL-EAT ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ಗೂ ಬರುತ್ತೆ, ಮೆಕ್ಯಾನಿಕಲ್ಗೂ ಬರುತ್ತೆ, ಎಲೆಕ್ಟ್ರಿಕಲ್ಗೂ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ಗೂ ಬರುತ್ತೆ. ಆಪ್ಟಿಟ್ಯೂಡ್ ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಸಾರಿ, ಪೆನ್ ಎನೇಬಲ್ ಆಗ್ತಾಯಿಲ್ಲ ರೈಟ್ ಮಾಡೋಕ್ಕೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನೆಕ್ಸ್ಟ್ ಕ್ಲಾಸಿಂದ ರಿಟರ್ನಲ್ಲೇ ಮಾಡಿಕೊಡ್ತೀನಿ. A man spends 20% of his salary on rent, 15% on his groceries. If his salary is 12,000, how much does he spend on rent and groceries combined? ಇದರಲ್ಲಿ ಒಂದು ಪರ್ಸನ್ನು 12,000 ಸ್ಯಾಲ್ರಿ ತಗೊಳ್ತಾ ಇದ್ದಾನೆ. ಅವನು ರೆಂಟ್ಗೆ 20% ಖರ್ಚು ಮಾಡ್ತಿದ್ದಾನೆ, 15% ಗ್ರೋಸರೀಸ್ಗೆ ಖರ್ಚು ಮಾಡ್ತಿದ್ದಾನೆ. ಅವ್ನು ಟೋಟಲ್ 35% ಖರ್ಚು ಮಾಡ್ತಿದ್ದಾನೆ. ಅವ್ನ ಸ್ಯಾಲ್ರಿ ಬಂದ್ಬಿಟ್ಟು 12,000 ಇದೆ. ಅವನು ಖರ್ಚು ಮಾಡ್ತಿರೋ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ. ಇದು ಸಿಂಪಲ್. ಏನು ಮಾಡಬೇಕಂತಂದರೆ 12,000 ಇಂಟು 35 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ನಂಗೆ ಬರೆಯೋಕ್ಕೆ ಎನೇಬಲ್ ಇಲ್ಲ, ಸಾರಿ. ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. 35%ಗೆ 100ಗೆ 35% ಅಂದರೆ ಏನಾಗುತ್ತೆ ಅಂದರೆ 100ಕ್ಕೆ 35 ರೂಪಾಯಿ ಆಗುತ್ತೆ. 1000ಗೆ ಎಷ್ಟಾಯಿತು ಅಂತಂದರೆ 350 ಆಯಿತು. 10,000ಗೆ 3,500 ಆಯಿತು. ಇನ್ನು 2,000ಗೆ 700. 3,500 ಪ್ಲಸ್ 700 ಆ್ಯಡ್ ಮಾಡಿದ್ರೆ 4,200. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ನು, ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ 5,500 ಅಟ್ ದಿ ರೇಟ್ ಆಫ್ 6% ಪರ್ ಇಯರ್ ಫಾರ್ 3 years. ಇದರಲ್ಲಿ 5,500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು. ಇದನ್ನು 6% ಇಂಟ್ರೆಸ್ಟ್ ಹಂಗೆ ಬೇರೆಯವ್ರಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಎಷ್ಟು ಪೀರಿಯಡ್ ಆಫ್ ಟೈಮ್ ಬಂದ್ಬಿಟ್ಟು 3 years. ಅವ್ರದ್ದು ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಇದಕ್ಕೂ ಸಿಂಪಲ್ ಇಂಟ್ರೆಸ್ಟ್ಗೆ ಒಂದು ಫಾರ್ಮುಲಾ ಇದೆ. SI ಈಸ್ ಈಕ್ವಲ್ ಟು PTR/100. ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ ಈಸಿಯಾಗಿ ಹೆಂಗೆ ಕಲಿಯೋದು ನೋಡಿ. 6%, 100ಗೆ 6 ರೂಪೀಸ್, 1000ಗೆ 60 ರೂಪೀಸು, 5,000ಗೆ ಎಷ್ಟಾಯಿತು 300 ಆಯಿತು. ಇನ್ನು 500ಗೆ ಎಷ್ಟಾಗುತ್ತೆ 30 ರೂಪೀಸ್ ಆಗುತ್ತೆ. 300 ಪ್ಲಸ್ 30 330 ಆಯಿತು. ಎಷ್ಟು ಇಯರ್ಗೆ ಅಂತ ಕೇಳಿದ್ದಾರೆ. ಇದು 1 ಇಯರ್ಗೆ 330 ಆಗುತ್ತೆ. ಇವ್ರು 3 ಇಯರ್ಸಿಗೆ ಕೇಳಿದಾರಲ್ವಾ. 330 ಇಂಟು 3 990 ಈಸ್ ದ ರೈಟ್ ಆನ್ಸರ್ 3 ಇಯರ್ಸಿಗೆ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 2,000 ಅಟ್ 25% ಪರ್ ಇಯರ್ ಆ್ಯನ್ಯುವಲ್ ಇಂಟ್ರೆಸ್ಟ್ ಫಾರ್ 3 years? ಇವಾಗ 3 ಇಯರ್ಸಿಗೆ 2,000 ಪ್ರಿನ್ಸಿಪಲ್ ಅಮೌಂಟಿಗೆ 25% ಹಂಗೆ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತ. ಕಾಂಪೌಂಡ್ ಇಂಟ್ರೆಸ್ಟು ಸಿಂಪಲ್ ಇಂಟ್ರೆಸ್ಟಿಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಸಿಂಪಲ್ ಇಂಟ್ರೆಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡೋದಾದರೆ ಪ್ರಿನ್ಸಿಪಲ್ ಅಮೌಂಟ್ ನಮ್ಮದು 2,000 ಇರುತ್ತೆ 3 ಇಯರ್ಸಿಗೂ. ಕಾಂಪೌಂಡ್ ಇಂಟ್ರೆಸ್ಟ್ ಆಗೋಲ್ಲ. ಫಸ್ಟ್ ಇಯರಿಗೆ ಮಾತ್ರ 2,000 ಇರುತ್ತೆ. ಸೆಕೆಂಡ್ ಇಯರಿಗೆ ಬಂದ್ಬಿಟ್ಟು ಈಗ 25% ಇದೆಯಲ್ವಾ, 2,000ಗೆ 25% 1 ಇಯರ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೋ ಅದನ್ನು ಸೇರ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ 2,500 ಆಗಿರುತ್ತೆ ನಮ್ಮದು ಇದು ಪ್ರಿನ್ಸಿಪಲ್ ಅಮೌಂಟು. ಸೆಕೆಂಡ್ ಇಯರಿಗೆ 2,500 ಆಗುತ್ತೆ. ಥರ್ಡ್ ಇಯರಿಗೆ ಬಂದುಬಿಟ್ರೆ 2,625 ರೂಪೀಸ್ ಆಗುತ್ತೆ. ಈ ಥರ ಕಾಂಪೌಂಡ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಟೋಟಲ್ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ನಂಬರ್ ಆಫ್ ಇಯರ್ಸ್ ಎಷ್ಟಿರುತ್ತೆ ಅಷ್ಟು. ಅದು 3 ಇರೋದ್ರಿಂದ ಹೋಲ್ ಕ್ಯೂಬ್ ಇದು ಮಾಡಿದ್ರೆ ಬರುತ್ತೆ. ಇದ್ರ ಟೋಟಲ್ ಆನ್ಸರ್ ಬಂದ್ಬಿಟ್ಟು 1,906 ರೂಪೀಸ್ .25. ನೆಕ್ಸ್ಟ್ ಕ್ವೆಶನ್ನು, ದಿ ಆವ್ರೇಜ್ ಆಫ್ 4 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಈಸ್ 32. ವಾಟ್ ಈಸ್ ದಿ ಸ್ಮಾಲೆಸ್ಟ್ ಆಫ್ ದೀಸ್ ನಂಬರ್? ಇದು ಸ್ಮಾಲೆಸ್ಟ್ ನಂಬರು ಯಾವುದು ಅಂತ ಕಂಡುಹಿಡಿಬೇಕು. ಏನೋ ಆಡ್ ನಂಬರ್ 4 ಸೀರೀಸ್ ಆಗಿ ಹ್ಯಾಂಡ್ ಮಾಡಿದ್ರೆ ಅದ್ರದ್ದು ಆವ್ರೇಜ್ ಬಂದ್ಬಿಟ್ಟು 32 ಬರುತ್ತೆ. ಅದರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ತಿಳ್ಕೊಬೇಕು. ಆವ್ರೇಜ್ ಅಂತ ಬಂದ ತಕ್ಷಣ ನಾವು ಏನು ಫಾಲೋ ಅಪ್ ಮಾಡಬೇಕು ಅಂದರೆ, ಎಷ್ಟು ನಂಬರ್ ಕೊಟ್ಟಿದ್ದಾರೆ. 4 ನಂಬರ್ಸ್ ಕೊಟ್ಟಿದ್ದಾರಲ್ವಾ, ಹಿಂದೆ 2 ಮುಂದೆ 2 ಬರ್ಕೋಬೇಕು ಆವ್ರೇಜ್ಗಿಂತ. ಅದರಲ್ಲೂ ಆಡ್ ನಂಬರ್ಸೇ ಬರ್ಕೋಬೇಕು. 32 ಹಿಂದೆಗಡೆ 31 29 2 ಆಡ್ ನಂಬರ್ ಬರುತ್ತೆ. 32 ಮುಂದೆಗಡೆ 33 35 2 ಆಡ್ ನಂಬರ್ ಬರುತ್ತೆ. ಇದರಲ್ಲಿ ಸ್ಮಾಲೆಸ್ಟ್ ಒನ್ ಯಾವುದು ಅಂತಂದರೆ 29. ಈ ಥರ ಮಾಡಿದ್ರೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಟೈಮ್ ಉಳಿಸ್ಬೋದು. ಇದು 100%
ಈ ಥರ ಮಾಡಿದ್ರೆ ಬೇಗ ಟೈಮ್ ಸೇವ್ ಆಗುತ್ತೆ ನಿಮಗೆ. ಇಲ್ಲ ಅಂತಂದರೆ 4 ನಂಬರ್ಸು ಬರ್ಕೊಂಡು ಅದು ಆ್ಯಡ್ ಮಾಡಿ ಡಿವೈಡ್ ಬೈ 4 ಮಾಡಿದ್ರೆ ಆಮೇಲೆ ಆವ್ರೇಜ್ ಬರುತ್ತೆ. ಎ ಟ್ರೇಡರ್ ಬೈಸ್ 5 items for 1000 and sells each item for 250. ವಾಟ್ ಈಸ್ ದಿ ಟೋಟಲ್ ಪ್ರಾಫಿಟ್ ಅರ್ನಡ್ ಬೈ ದಿ ಟ್ರೇಡರ್? ಇದು ತುಂಬ ಸಿಂಪಲ್ ಆಗೈತೆ. ಇವಾಗ ಒಬ್ಬ ಟ್ರೇಡರು 5 ಐಟಮ್ನ 1000 ರುಪೀಸ್ಗೆ ಬೈ ಮಾಡ್ತಾನೆ. ಅದನ್ನು ಈಚ್ ಐಟಮ್ನ ಏನು ಮಾಡ್ತಾನೆ 250 ರುಪೀಸಿಗೆ ಸೇಲ್ ಮಾಡ್ತಾನೆ. 250 ರುಪೀಸಿಗೆ ಒಂದು ಐಟಮ್ನ ಸೇಲ್ ಮಾಡಿದ್ರೆ 5 ಐಟಮ್ಸ್ಗೆ 1250 ಆಗುತ್ತೆ. ಅವ್ನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು 1000, ಇವನು ಸೇಲ್ ಮಾಡಿದ್ದೆಷ್ಟು 1250. 1250 ಮೈನಸ್ 1000 ಮಾಡಿದ್ರೆ ಇವನಿಗೆ ಪ್ರಾಫಿಟ್ ಬಂದಿದ್ದು 250 ರುಪೀಸ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎ ಶಾಪ್ ಕೀಪರ್ ಗಿವ್ಸ್ ಎ 10% ಡಿಸ್ಕೌಂಟ್ ಆನ್ ಎ ಐಟಮ್ ಮಾರ್ಕ್ಡ್ 500. ವಾಟ್ ಈಸ್ ಈಸ್ ಸೆಲ್ಲಿಂಗ್ ಪ್ರೈಸು? ಒಂದು ಐಟಮ್ದು ಅದು MRP ಬಂದ್ಬಿಟ್ಟು 500 ಇರುತ್ತೆ. ಅವ್ನು ಸೇಲ್ ಮಾಡಬೇಕಾದ್ರೆ ಅದಕ್ಕೆ 10% ಡಿಸ್ಕೌಂಟ್ ಕೊಡ್ತಾನೆ. ಇದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಇವಾಗ 500 ಅಲ್ವಾ, ನಮ್ಗೆ 100ಗೆ 10% ಡಿಸ್ಕೌಂಟ್ ಕೊಟ್ಟರೆ 10 ರೂಪೀಸ್ ಕಡಿಮೆ ಆಗುತ್ತೆ. 500ಗೆ 50 ರೂಪೀಸ್ ಕಡಿಮೆ ಆಗುತ್ತೆ. 500 ಮೈನಸ್ 50, 450 is the right answer. Option A is correct. Next question. A is 10 years old. B is 2 years younger than twice A's age. How old B? ಇವಾಗ A's ಏಜ್ ಬಂದ್ಬಿಟ್ಟು 10 ವರ್ಷ ಇದೆ. ಇವಾಗ B ಏನಾಗಿದೆ ಅಂದರೆ 2 ವರ್ಷ ಕಡಿಮೆ ಇದೆ Aಗಿಂತ. ಯಾವಾಗ Aನ ವಯಸ್ಸನ್ನ ಡಬಲ್ ಮಾಡಿದ್ರೆ, Aನ ವಯಸ್ಸು ಎಷ್ಟಿದೆ 10 ವರ್ಷ ಇದೆ ಅಲ್ವಾ, ಅದನ್ನು ಡಬಲ್ ಮಾಡಬೇಕು. ಡಬಲ್ ಮಾಡಿದ್ರೆ 20 ಇಯರ್ಸ್ ಬರುತ್ತೆ. 20 ಇಯರ್ಸಲ್ಲಿ B 2 ವರ್ಷ ಸಣ್ಣವನಿದ್ದಾನೆ. ಹಾಗಾದರೆ ಅದು ಅವನ ಏಜ್ ಬಂದ್ಬಿಟ್ಟು ಎಷ್ಟಾಗುತ್ತೆ 18 ಇಯರ್ಸ್. ಆಪ್ಷನ್ ಸಿ ಈಸ್ ಕರೆಕ್ಟ್. ಫೈಂಡ್ ದಿ ಮಿಸ್ಸಿಂಗ್ ನಂಬರ್ ಇನ್ ದಿ ಸೀಕ್ವೆನ್ಸ್. ಈ ಸೀಕ್ವೆನ್ಸಲ್ಲಿ ನಂಬರ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಕೊಟ್ಟಿರೋ ಸೀಕ್ವೆನ್ಸು ಫಸ್ಟ್ ನಂಬರು ಮತ್ತು ಸೆಕೆಂಡ್ ನಂಬರ್ಗೆ ನೀವು ಮೈನಸ್ ಮಾಡಿ ನೋಡಬೇಕು, ಮಲ್ಟಿಪ್ಲೈ ಮಾಡಿ ನೋಡಬೇಕು, ಸ್ಕ್ವಯರ್ ಮಾಡಿ ನೋಡಬೇಕು, ಡಿವೈಡ್ ಮಾಡಿ ನೋಡಬೇಕು. ಆವಾಗ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತಂದರೆ, ಫೈಂಡ್ ಔಟ್ ಮಾಡೋಣ ಯಾವ ಥರ ಮಾಡಿದ್ದಾರೆ ಅಂತ. ಇವಾಗ ಡಿಫ್ರೆನ್ಸ್ ನೋಡಬೇಕು. 2 ಮತ್ತು 6ಗೆ ಎಷ್ಟಿದೆ ಡಿಫ್ರೆನ್ಸು 4 ಇದೆ. 6 ಮತ್ತು 14ಗೆ ಎಷ್ಟಿದೆ 8 ಇದೆ. 14 ಮತ್ತು 30ಗೆ ಎಷ್ಟಿದೆ 16 ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ 4ನ ಟೇಬಲ್ನ ಮಲ್ಟಿಪ್ಲೈ ಮಾಡ್ತಿದ್ದಾರೆ ಆ ನಂಬರ್ಗೆ, ಪ್ಲಸ್ ಅದನ್ನು ಹ್ಯಾಡ್ ಮಾಡ್ತಾ ಇದ್ದಾರೆ. ಇವಾಗ 2 ಮತ್ತು 6 ಮಧ್ಯೆ 4 ಡಿಫ್ರೆನ್ಸ್ ಇದೆ. 6 ಮತ್ತು 14 ಮಧ್ಯೆ 8 ಡಿಫ್ರೆನ್ಸ್ ಇದೆ. ಅದರ ನೆಕ್ಸ್ಟ್ 14 ಮತ್ತು 30 ಮಧ್ಯೆ 16 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಎಷ್ಟು ಬರಬೇಕು 32 ಬರಬೇಕು. 32 30 ಪ್ಲಸ್ 32 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 62 ಬರುತ್ತೆ. 62 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ಕರೆಕ್ಟ್. ಇಫ್ ಇನ್ ಎ ಸರ್ಟೈನ್ ಕೋಡ್ ಮೇ ಈಸ್ ರಿಟರ್ನ್ ಆ್ಯಸ್ NBZ, ಹೌ ಈಸ್ ಸೇ ರಿಟರ್ನ್ ಇನ್ ಕೋಡ್? ಇವಾಗ ಮೇನ ನಾವು NBZ ಅಂತ ಬರೆದಿದ್ದೀವಿ. ಸೇನ ಯಾವ ಥರ ಬರಿಬೋದು ಅಂತ ಕೇಳಿದ್ದಾರೆ. ಇವಾಗ ನೋಡಿ, ಮೇಗೂ ಮತ್ತು ಸೇಗೂ 2 ಕಾಮನ್ ಆಲ್ಫಾಬೆಟ್ ಇದ್ದಾವೆ. ಯಾವುದು ಮತ್ತು A ಮತ್ತು Y. A ಮತ್ತು Yಗೆ ಇವಾಗ ಅದನ್ನು ಮೇನ ಯಾವ ರಿಟರ್ನ್ ಮಾಡಿದರೆ NBZ. BZ ಕಾಮನ್ ಇರಲೇಬೇಕು, AY ಸೇಮ್ ಇರೋದ್ರಿಂದ ಲಾಸ್ಟಲ್ಲಿ BZ. M ಆದಮೇಲೆ ಏನು ಬಂದಿದೆ ನೆಕ್ಸ್ಟ್ N ಬಂದಿದೆ. ಇಲ್ಲಿ S ಆದಮೇಲೆ ಏನು ಬರುತ್ತೆ T ಬರುತ್ತೆ. BZ ಕಾಮನ್ನೇ ಇರುತ್ತೆ. TBZ ಈಸ್ ದ ರೈಟ್ ಆನ್ಸರ್. ಇನ್ ಎ ರೇಸ್ A ಫಿನಿಷಸ್ ಬಿಫೋರ್ B ಬಟ್ ಆಫ್ಟರ್ C. D ಫಿನಿಷಸ್ ಆಫ್ಟರ್ A ಬಟ್ ಬಿಫೋರ್ E. ಹೂ ಫಿನಿಷಸ್ ಸೆಕೆಂಡು? A Bಗಿಂತ ಫಸ್ಟು ಕಂಪ್ಲೀಟ್ ಮಾಡುತ್ತೆ, ಬಟ್ Cಗಿಂತ ಲೇಟಾಗಿ ಮಾಡುತ್ತೆ. D Aಗಿಂತ A ಆದಮೇಲೆ ಮಾಡುತ್ತೆ, ಬಟ್ ಈಗಿಂತ ಮುಂಚೆ ಮಾಡುತ್ತೆ. ಸೊ ಇದರಲ್ಲಿ ಫಸ್ಟ್ ಯಾರಪ್ಪ ಅಂದರೆ C, ಸೆಕೆಂಡ್ ಯಾರು ಅಂದರೆ A. ಇವ್ರು ಕ್ವಶನ್ ಕೇಳಿರೋದೇನು ಅಂದರೆ ಹೂ ಫಿನಿಷಸ್ ಸೆಕೆಂಡ್. ಆಪ್ಷನ್ A ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಫೈಂಡ್ ಆಡ್ ಒನ್ ಔಟ್. ಈ ಥರ ಕ್ವಶನ್ಸ್ ಎಲ್ಲ ಫುಲ್ ಈಸಿಯಾಗಿ ಮಾಡ್ತೀರಾ. ಡಾಗು, ಕ್ಯಾಟು, ಕವು, ಎಲಿಫೆಂಟು ಈ 3 ಮನೆಯಲ್ಲಿ ಸಾಕೋ ಪ್ರಾಣಿಗಳು. ಇದು ಮಾತ್ರ ಫಾರೆಸ್ಟಲ್ಲಿರೋದು, ಅದಕ್ಕೋಸ್ಕರ ಎಲಿಫೆಂಟ್
is not belongs to these 3 animals. Next questions. Find odd one out. ಇದರಲ್ಲೂ ಫ್ರೂಟ್ಸು ಮತ್ತು ವೆಜಿಟೇಬಲ್ ಕೊಟ್ಟಿದ್ದಾರೆ. ಫ್ರೂಟ್ಸ್ ಒಂದು ಕ್ಯಾಟಗರಿ 3, ಒಂದು ಮಾತ್ರ ವೆಜಿಟೇಬಲ್ ಇಲ್ಲ, ಅದಕ್ಕೆ ಕ್ಯಾರೆಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫೈಂಡ್ ದಿ ನೆಕ್ಸ್ಟ್ ನಂಬರ್ ಇನ್ ದಿ ಸೀರೀಸ್. ಇದರಲ್ಲಿ ಸೀರೀಸಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಬೇಕು. ಅದೇ ಈಗ 2 ಮತ್ತು 6ಗೆ ಡಿಫ್ರೆನ್ಸ್ ನೋಡಿದ್ರೆ 4 ಇದೆ, 6 ಮತ್ತು 18 ಡಿಫ್ರೆನ್ಸ್ ನೋಡಿದ್ರೆ 12 ಇದೆ. ಯಾವ ಥರ ಮಾಡಿದ್ದಾರೆ ಅಂತ ನೋಡಬೇಕು. 2 3 is 6, 6 3 is 18, 18 3 is 54, 54 3 is ನೆಕ್ಸ್ಟ್ ಎಷ್ಟು ಬರುತ್ತೆ ಅಂದರೆ 162 ಬರುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಫೈಂಡ್ ದಿ ಮಿಸ್ಸಿಂಗ್ ಲೆಟರ್ ಇನ್ ದಿ ಸೀರೀಸ್. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎಗೂ ಸಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಬೇಕು. ನೆಕ್ಸ್ಟ್ ಸಿಗೂ ಎಫ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಬೇಕು. ನೆಕ್ಸ್ಟ್ ಎಫ್ಗೂ ಜೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಬೇಕು. ಸೇಮ್ ಡಿಫ್ರೆನ್ಸ್ ಇದ್ದರೆ ಜೆ ಆದಮೇಲೆ ಏನು ಡಿಫ್ರೆನ್ಸ್ ಇದೆಯೋ ಅದನ್ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ ಕ್ವಶನ್ ಮಾರ್ಕ್ ಇರೋ ಹತ್ರ. ಅಥವಾ ಬೇರೆ ಥರ ಇದೆಯಾ ಹೆಂಗೆ ಅಂತ ನೋಡೋಣ. ಎ ಮತ್ತು ಸಿ ಮಧ್ಯ ಬಿ 1 ಡಿಫ್ರೆನ್ಸ್ ಇದೆ, ಸಿ ಮತ್ತು ಎಫ್ ಮಧ್ಯ ಡಿ ಇ 2 ಡಿಫ್ರೆನ್ಸ್ ಇದೆ, ಎಫ್ ಮತ್ತು ಜೆ ನಡುವೆ ಜಿ ಎಚ್ ಐ 3 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಜೆ ಆದಮೇಲೆ 4 ಡಿಫ್ರೆನ್ಸು, ಅದಾದಮೇಲೆ ಬರೋ ವರ್ಡು ಆನ್ಸರ್ ಆಗಿರುತ್ತೆ. ಜೆ ಕೆ ಎಲ್ ಎಮ್ ಎನ್ 4 ಲೆಟರ್ ಆಯಿತು. 5ನೇ ಲೆಟರು ಆನ್ಸರು. ಓ ಇಸ್ ದ ರೈಟ್ ಆನ್ಸರ್. 15 ಕ್ವಶನು. ಎ ಮ್ಯಾನ್ ಫೇಸಿಂಗ್ ನಾರ್ತ್, ಈ ಟರ್ನ್ಸ್ 90 degree to his right and then turns 180 degree to his left. In which direction now he is facing? ಇದಕ್ಕೇನಿಲ್ಲ, ಒಂದು ಕಾರ್ನರಲ್ಲಿ ನೀವು ಒಂದು ಶೀಟ್ ಕೊಟ್ಟಿರ್ತಾರಲ್ಲ, ಆ ಶೀಟಲ್ಲಿ ಈಸ್ಟು ವೆಸ್ಟು ನಾರ್ತು ಸೌತು ಬರ್ಕೊಳ್ಳಿ. ಈ ಟರ್ನ್ಸ್ 90 degree ಅಂದರೆ 90 degree ಅಂದರೆ ನೆಕ್ಸ್ಟು ಫೇಸಿಗೆ ಇವಾಗ ಈಸ್ಟಲ್ಲಿ ಇದ್ದವನು ನಾರ್ತ್ ಅಥವಾ ಸೌತಿಗೆ ಬರ್ತಾನೆ. 180 degree ಅಂದರೆ ಈಸ್ಟಲ್ಲಿ ಇದ್ದವನು ನೆಕ್ಸ್ಟ್ ವೆಸ್ಟಿಗೆ ಬರ್ತಾನೆ ಅಥವಾ ನಾರ್ತಲ್ಲಿ ಇದ್ದವನು ಸೌತಿಗೆ ಬರ್ತಾನೆ. ಈಗ ಫಸ್ಟು ನಾರ್ತ್ ಫೇಸಿಂಗ್ ಇದ್ದಾನೆ. ನಾರ್ತ್ ಫೇಸಿಂಗ್ ಇರೋ ಅಂಥ ಹುಡುಗ 90 degree ಈಸ್ ಲೆಫ್ಟ್, ಎಷ್ಟು 90 degree ರೈಟಿಗೆ ಟರ್ನ್ ಆಗ್ತಾನೆ, ಈಸ್ಟಿಗೆ ಬಂದಿದ್ದಾನೆ. ನೆಕ್ಸ್ಟ್ 180 degree ಇಸ್ ಟರ್ನ್ ಲೆಫ್ಟ್, ಮತ್ತು ಲೆಫ್ಟಿಗೆ 180 degree ಟರ್ನ್ ಆಗ್ತಾನೆ. ಇನ್ ವಿಚ್ ಡೈರೆಕ್ಷನ್ ನೌ ಈಸ್ ಫೇಸಿಂಗ್, ಯಾವ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಾ ಇದ್ದಾನೆ ಅಂತ. ನಾರ್ತಿಂದ 90 degree ರೈಟ್ ಅಂದರೆ ಈಸ್ಟ್ ಬರುತ್ತೆ, ಈಸ್ಟಿಂದ 180 degree ಈಸ್ ಲೆಫ್ಟ್ ಅಂದರೆ ವೆಸ್ಟ್ ಬರುತ್ತೆ. ಈಸ್ ಫೇಸಿಂಗ್ ವೆಸ್ಟ್. ಥ್ಯಾಂಕ್ ಯು. 29th ರೆಗ್ಯುಲರ್ ಕ್ಲಾಸು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6 to 9 o'clock ತನಕ ಇರುತ್ತೆ ಈವ್ನಿಂಗು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ, ಮಿಸ್ ಮಾಡ್ಕೋಬೇಡಿ. ನನ್ನ ನಂಬರ್ ಬಂದ್ಬಿಟ್ಟು 8105141634, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.